ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಭಾರತೀಯ ಸೇನೆಯಲ್ಲಿ 17 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಮರಳಿ ನಗರಕ್ಕೆ ಆಗಮಿಸಿದಂತಹ ದೀಪಕ್ ನ್ಯಾಮಗೌಡ ಅವರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಜಮಖಂಡಿ ನಗರದ AG ದೇಸಾಯಿ ಸರ್ಕಲ್ದಿಂದ ಕಾಡಸಿದ್ದೇಶ್ವರ ಮಂಗಳ ಕಾರ್ಯಾಲಯದವರೆಗೆ ತೆರೆದ ವಾಹನದ ಮೂಲಕ ನಗರದ ಪ್ರಮುಖ ರಸ್ತೆಯ ಮೂಲಕ ಸಂಚರಿಸಿ ತಲುಪಿದರು. ಇದೇ ಸಂದರ್ಭದಲ್ಲಿ ಮುತ್ತಿನಕಂತಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು, ಸಿದ್ದಮುತ್ಯ ಶ್ರೀಗಳು ಆಶೀರ್ವಚನವನ್ನು ನೀಡಿದರು. GS ನ್ಯಾಮಗೌಡ್, KK ತುಪ್ಪದ್, ನಿವೃತ್ತಿ ಸೈನಿಕರಾದಂತಹ ದೀಪಕ್ ನ್ಯಾಮಗೌಡ್, ವಿಜಯ್ ಅರಮನೆ, MSET ಇವರು ಮಾತನಾಡಿದರು. ತಾಲೂಕಿನ ನಿವೃತ್ತ ಸೈನಿಕರು ಹಾಗೂ ಸಾರ್ವಜನಿಕ ನಿವೃತ್ತಗೊಂಡು ನಗರಕ್ಕೆ ಆಗಮಿಸಿದ ದೀಪಕ್ ನ್ಯಾಮಗೌಡ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಜ್ಯೋತಿ ಪ್ರಗತಿಯ ಜ್ಯೋತಿಷ ಅಂತಹ ಜ್ಯೋತಿ ಹೊಸ ಸೇವೆ, ಹೊಸ ನಾಗರಿಕ ಜೀವನಕ್ಕೆ ದೀಪಕ್ ಅವರ ಜೀವನದಲ್ಲಿ ಇನ್ನಷ್ಟು ಬೆಳಕನ್ನು ಮೂಡಿಸಲಿ. ತಾವು ಸೈನ್ಯದಲ್ಲಿ ಎದುರಿಸಿದ ಸವಾಲು ಮತ್ತು ಧೈರ್ಯ ನಾಗರಿಕ ಜೀವನದಲ್ಲಿ ಉಪಯೋಗಕ್ಕೆ ಬರಲಿ. ಮತ್ತೊಂದಷ್ಟು ಯುವಕರಿಗೆ ಅವರ ಸ್ಫೂರ್ತಿಯಾಗಲಿ. ಸಚ್ಚಾರಿತ್ರ ಎಲ್ಲರೂ ಇನ್ನೊಂದು ವಂದಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಗೋಕಾಕ್ ನವಾಪುರ ಸೋದರ ಗೆದ್ದಲಿ ಅಲ್ಲಿ ಒಂದು ಕುಟುಂಬದಲ್ಲಿ 3 ಮಕ್ಕಳು ಒಂದು ತಾಯಿ ಸೈನಿಕರ ಕಚೇರ. ನಾವು 6 ಜನ ಇದ್ದರೂ ಒಬ್ಬರು ಸೈನಿಕರ ಉಪಾಸಬೇಕಾಗಿದೆ. ದಯವಿಟ್ಟು ನಮ್ಮ ದೇಶನ ರಕ್ಷಣೆ ಮಾಡಬೇಕಾಗಿದೆ. ಈ ತರ ಅದ್ದೂರಿಗೆ ನಾವು ಸ್ವಾಗತ ಮಾಡಿಕೊಂಡು ಎಲ್ಲರೂ ನೋಡಬೇಕಷ್ಟು ನಮ್ಮ ಪೊಲೀಸರ ಅಧಿಕಾರಿ ಆಮೇಲೆ ಊರ ಜನರು ಅವ್ರು ಎಷ್ಟು ಹೂವು ಪುಷ್ಪಾದಿಂದ ಅವನ್ನ ನಾನು ಸ್ವಾಗತ ಮಾಡ್ಕೊಂಡ್ರು. ಪೊಲೀಸ್ ಇವರು CPS ಸಾಹೇಬ್ರು ಬಂದ್ರು. ಅವನಂತೇಳಿ ಫೋಟೋ ತಕ್ಕೊಂಡ್ರು. ತಾವೆಲ್ಲ ನೋಡ್ಬೇಕು. ದೇಸಾಯಿ ಸರ್ಕಲ್ ಅಲ್ಲಿ ಬಂದು ಸುಲಭ ನೋಡಿದ್ರು. ಅವಾಗ ಅವರು ಸಿಪಾಯಿ 3 ಸ್ಟಾರ್ ಅದಾವ, ಲಾಸ್ಟ್ 4 ಇದ್ರು. ನಮ್ಮ ಸೈನಿಕರಿಗೆ ಎಷ್ಟು ಮಹತ್ವ ಕೊಡ್ತಾರ ಶಿವಲಿಂಗ ಗುರುತಿಲ್ಲ. ತಾವೆಲ್ಲ ನಾವು ತಾಯಿ ತಂದ್ರಿಗೆ ಇದೆ ನಾವು ಹೇಳ್ತೀನಿ. ಎಲ್ಲೇ ಒಂದು ಮಾಜಿ ಸೈನಿಕ ಸಿಕ್ಕರ ಅವ್ರಿಗೊಂದು ನಾವು ಕೈ ಮುಗಿದು ನಮಸ್ಕಾರ ಬಂದ್ರೆ ಸಾಕು. ನೀವು ದೇಶ ಭಾರತಾಟಿಗೆ ನಮಸ್ಕಾರ ಮಾಡಿದಂಗ ಆಗ್ತದ. ನಾವು ಅನುಮುಂದು ನಮ್ಮ ಇದ್ರಿಗೆ ಯಾರೇ ಬರಲಿ, ನಮ್ಮ ಸೀನಿಯರ್ಸ್ ಬರಲಿ, ಜೂನಿಯರ್ಸ್ ಬರಲಿ, ಜೈನ್ ಸಾಹೇಬ್ ಅಂತೀವಿ ನಾವು. ಜೈನ್ ಸಾಹೇಬ್ ಅಂದ್ರೆ ದೇಶ ಮಾತೆಗೆ ಒಂದು ನಮನ ಕೊಟ್ಟಂಗ. ಆ ತರದೊಂದು ನಮ್ಮಲ್ಲಿ ಸೂಚನೆ ಕೊಡ್ತದೆ ಜೈ ಹಿಂದ್ ಅಂದ್ರ. ನೀವು ತಾಯಿಯಂದ್ರು, ಅಣ್ಣಂದ್ರು, ಏನಾದ್ರಲ್ಲಿ ಹಿರಿಯರಲ್ಲ, ಗುರು ಹಿರಿಯರು, ಈಗಿನ ಯುವಕರದಾರೆಲ್ಲ ಇಲ್ಲೆಲ್ಲ ಯುವಕರು ಎಷ್ಟು ನಮ್ಮ ದೀಪಕ್ಗೆ ಎಷ್ಟು ಪ್ರೋತ್ಸಾಹ, ಅವ್ರಿಗೆ ಸಂತೋಷ ಇದು ಮಾಡಿದ್ರು. ಏನು ಎಷ್ಟು ಅದ್ದೂರಿಯಾಗಿ ನಾವು ಸ್ವಾಗತ ಮಾಡ್ಕೊಂಡ್ರು. ಎಲ್ಲೇ ಮಾಜಿ ಸೈನಿಕರು ಬಂದ್ರ ಅವನಿಗೊಂದು ನಮಸ್ಕಾರ ಹೇಳಿ. ಅದರಂತ ನಿಮ್ಗೆ ಪುಣ್ಯ ಎಲ್ಲಿ ಸಿಗುದಿಲ್ಲ. ಯಾಕಂದ್ರೆ ನಾನು ಮಾಡಂತ ಅರ್ಥಲ್ಲ. ಯಾವುದೇ ಮಾಜಿ ಸೈನಿಕರು ಎಷ್ಟೋ ಇಲ್ಲಿದ್ರೆ ಹಿರಿಯರದಾರು ಅವರಲ್ಲಿ ಸಂಗಪ್ಪ, ರಾಯಪ್ಪ, ಶಿವಪ್ಪ, ನಂತರ ಸದು, ಸೋಮಶೇಖರ ಅಂತೇಳಿ ಅನೇಕರು ಸೇವೆಯನ್ನು ಸಲ್ಲಿಸ್ಯಾರ. ಈ ಒಂದು ಕೇವಲ ನಾನು ನಮ್ಮ ಓಣಿಯಲ್ಲಿ ಅಷ್ಟೇ ಹೇಳತ್ತೀನಿ, ಸೇವೆಯನ್ನು ಸಲ್ಲಿಸ್ಯಾರ. ಅವ್ರು ಒಳ್ಳೆಯ ಜೀವನವನ್ನ ಸಾಗಿಸ್ಲಾಗ್ತಾರ. ಈಗ ಇಲ್ಲಿ ಸನ್ಮಾನವನ್ನ ಗೊಳ್ಳುವಂತ ನಮ್ಮ ಶಂಕರ್ ನ್ಯಾಮಗೌಡ ಇವರ ತಂದೆಯವರು ಸಹಿತ ಈ ಮಿಲಿಟರಿಯಲ್ಲಿ ಇದ್ರು. ಅವರು ಸೇವೆ ಸಲ್ಲಿಸಿ ದಿವಂಗತ ಆಗ್ಯಾರ. ಇನ್ಮೇಲೆ ನಮ್ಮಲ್ಲಿ ಹಿರಿಯ ಸೈನಿಕರು ಕೆಲವೊಬ್ರು ಇದಾರ. ಗೌರವಜಿ ಕಾಳಪ್ಪಣ್ಣ, ನಂತರ ಇಲ್ಲಿ ಅನುಕೂಲ ಸ್ಥಿತಿಯಲ್ಲಿ ಇದಾರ ನಿರ್ಮಲ್ಲಪ್ಪ ಅಜ್ನಾಳ. ಎಷ್ಟೋ ಜನ ಬರುವಾಗ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಅಲ್ಲಿ ಜೀವ ಭಯ ಆಗಿ ಇದಾಗಿ ಹೆಂಡತಿ ತಂದೆ ತಾಯಿ ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಕೊಟ್ಟು ಹೋಗುದ್ರೊಳಗ ಅವು ಹಬ್ಬ ಬರೀ ನಮ್ಮನ್ನ ನೆನೆಸ್ತಿರ್ತಾರೆ. ಮತ್ತೆ ಹೆಂಡತಿ ಆಗ ಇವಾಗ ಮೊಬೈಲ್ ಬಂದವ. ಮೊಬೈಲ್ನಲ್ಲಿ ಹೆಂಡತಿ ಗಂಡ ಹೆಂಡತಿ ಎಲ್ಲರೂ ಮಾತಾಡಬಹುದು. ಆಗ ನಾವೆಲ್ಲ ಸಜೆಸ್ಟ್ ಮಾಡುವಂತ ಮೊಬೈಲ್ ಇಲ್ಲ, ಏನಿಲ್ಲ. ಬರೀ ಲೆಟರ್ ಮೇಲೆ ನಮ್ಗೆ ಕೆಲಸ ಆಗ್ತಿತ್ತು. ಈಗ ಮೊಬೈಲ್ದಾಗ ಆದ್ರೂ ನೀ ಎಲ್ಲಿದ್ದೀ, ಯಾವ್ರಾಗ್ತದಿ, ಏನ್ತದಿ ಅದು ಏನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಅದು ಸೆಕ್ಯೂರಿಟಿ ಲೀಕ್ ಆಗ್ತದೆ. ನಮಗ್ ಗೊತ್ತಾಗಲ್ಲ, ನಮ್ಗೆ ಬೇರೆದವ್ರು ಏನ್ ಹೇಳ್ತಾರೆ. ಈಗ ನಾವು ಒಂದೊಂದ್ಸಲ ಪಾಕಿಸ್ತಾನ ಬಾರ್ಡರ್ದಲ್ಲಿ ಇರ್ತೀವೋ, ಅದಕ್ಕೆ ನಾವು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಮೊಬೈಲ್ದಲ್ಲಿ ನಾ ಇಂಥ ಊರಾಗೂ ಹಿಂಗದನ್ನು ಇಲ್ಲೇ ಹಿಂಗ ನನ್ನ ಜೀವಕ್ಕೆ ಭಯ ಐತೆ. ಅದನ್ನೇನು
ನಾವು ಮೊಬೈಲ್ನಾಗಿ ಮಾತಾಡಕ್ಕೆ ಸಹಿತ ತೋರ್ಸಲ್ಲ. ಈಗ ಏನು ಎಲ್ಲ ದೇವರ ಪುಣ್ಯದಿಂದ ತಂದೆ ತಾಯಿ ಆಶೀರ್ವಾದದಿಂದ ನ್ಯಾಮಗೌಡ ಅವ್ರಿಗೆ ಹೋಗಿ ಚಂದಾಗಿ ಬಂದಿದ್ದಾರೆ. ನಮಗೆ ಅದೊಂದ ಸಂತೋಷ. ಇಷ್ಟು ಹೇಳಿ ನನ್ನ ಮಾತು. ನನ್ನ ನಮಸ್ಕಾರಗಳು. ನಾನು 17 ವರ್ಷ ಸರ್ವಿಸ್ ಮುಗಿಸಿ ಮರಳಿ ಜಮಖಂಡಿಗೆ ಬಂದಿದ್ದೀನಿ. ನನಗೆ ನಿನ್ನೆ ರಾತ್ರಿ ನಿದ್ದಿನೇ ಆಗ್ತಿಲ್ಲ. ನಾಳೆ ಫಂಕ್ಷನ್ ಇದೆ, ಹೆಂಗಾಕತ್ತೋ ಹಂಗಾಗಿಲ್ಲ ಅಂತೇಳಿ ಎಲ್ಲ ನಮ್ಮ ಎಕ್ಸರ್ಸ್ ನಾನು ಗುರು ಹಿರಿಯರು ಅಕ್ಕ ತಂಗಿಯರು ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ 17 ವರ್ಷ ಸರ್ವಿಸು ನಾನು ಜಾಸ್ತಿ ಫೀಲ್ಡಲ್ಲೇ ಕಟ್ ಮಾಡಿದ್ದೇನೆ. ಯಾವುದೇ ಆಗಲಿ ತೀಸ್ ಅಂದರೆ ನಿಮ್ಗೇನು ಅರ್ಥ ಆಗಲ್ಲ. ತೀಸ್ ಅಂದರೆ ಸಿಟಿ ಒಳಗೆ ಇರ್ತೀವಿ, ಫೀಲ್ಡ್ ಅಂದರೆ ಹೊರಗಡೆ ಇರ್ತೀವಿ, ಅಂದರೆ ಗುಡ್ಡದ ಡ್ಯೂಟಿ ಇರುತ್ತೆ ಫೀಲ್ಡ್ ಅಂದರೆ. ಆದ ಕಾರಣ ನಾನು ಇನ್ನೂ ಸರ್ವಿಸ್ ಮಾಡೋ ಇದರಲ್ಲಿ ಇದ್ದೆ. ಮನೆಯಲ್ಲಿ ಪ್ರಾಬ್ಲಮ್ ಇದ್ದ ತಕ್ಷಣ ನಾನು 17 ವರ್ಷ ಅಷ್ಟೇ ಮುಗಿಸಿ ಬಂದಿದ್ದೀನಿ. ನಾನು ಮಿಲಿಟರಿಗೆ ಹೋಗೋ ಕಾರಣ ಅಂದರೆ ನಮ್ಮ ಅಪ್ಪಾಜಿ ಅವರೆಲ್ಲ ಯಾರೂ ಅಲ್ಲ, ನಮ್ಮ ಮನೆ ಬಾಜು ಅವರು ಮಲ್ಲಪ್ಪ ಕರ್ಜಿ ಅವರಿದ್ರು. ಅವರೇ ನನ್ನೆಲ್ಲ ಕರ್ಕೊಂಡು ತಿರುಗಾಡಿದ್ರು ಬರ್ತೀರಿ. ಅವರಿಂದ ಇಲ್ಲಿ ಮಟ್ಟ ಬೆಳೆದಿದ್ದೇನೆ. ಬಾಕಿ ಯಾರು ನಮ್ಮ ತಂದೆ ಕೂಡ ನನಗೆ ಡಾಕ್ಯುಮೆಂಟ್ ಎಲ್ಲ ಹೇಳಿಕೊಟ್ಟಿದ್ದಲ್ಲ. ಯಾಕಂದ್ರೆ ಅವ್ರು ಕೊಟ್ಟಕ್ಕೆ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು. ಪಾಪ ಯಾವ ಥರ ಮಾಡ್ಬೇಕಂತ ಕೇಳಿದ್ರು ಅವ್ರು ಒಂದು ಸತ ನೀ ಮಿಲಿಟರಿಗೆ ಹೋಗಲ್ಲ, ನಿಮ್ಗೆ ಆಗಲ್ಲ ಅಂತಿದ್ರು. ಅದನ್ನ ಅವರು ತೋರಿಸಿಕೊಟ್ಟೆ ನಾನು ಮಿಲಿಟರಿಗೆ ಹೋಗ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದ. ಅವ್ರ ಕಾರಣ ಮಲ್ಲಪ್ಪ ಕರ್ಜಿಗೆ ಅವರೇ ಕಾರಣ. ಅವರೇ ಕರ್ಕೊಂಡು ನಾನು ಅಡ್ಡಾಡಿದ್ದಾರೆ. ಅವರಿಂದನೇ ನಾನು ಭರ್ತಿ ಆಗಿದ್ದು. ಅವ್ರಿಗೆ ಇಲ್ಲ ತಿಳ್ಕೊಂಡಿದ್ದಾರೆ. ಆದರೂ ಕೂಡ ಅವರಿಗೆ ಯಾವಾಗಿದ್ದರೂ ಅವ್ರನ್ನ ನೆನೆಸ್ತಾ ಇರ್ತೀನಿ. ಈಗ ನಾನು ಎರಡು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಿದ್ದೇಶ್ವರಪ್ಪ ಅವರು ಹೇಳಿದ್ರು, ಉತ್ತಮವಾಗಿ ನಮ್ಮ ಅನ್ನ ಕೊಡುವಂತ ರೈತ ರಾಷ್ಟ್ರದ ಬೆನ್ನೆಲುಬಾದ ನಮ್ಮ ತಾಯಿಯಂತ ಸೈನಿಕರು, ನಮ್ಮ ಎರಡನೇ ನಮ್ಮ ಇದಕ್ಕ ಆಸ್ತಿ. ಆಮೇಲೆ ಶಿಕ್ಷಕ ಸಿದ್ದೇಶ್ವರಪ್ಪ ಬರುವುದು ರೈತ, ಶಿಕ್ಷಕ ಮತ್ತು ಸೈನಿಕ ಶಿಕ್ಷಕ ಅಂತ ನೀವು ಅವರು ನಮ್ಮ ರಾಷ್ಟ್ರದ ಒಂದು ಬೆನ್ನೆಲುಬುಗಳು. ನಮ್ಮ ಇವತ್ತ ಪರಿಸ್ಥಿತಿ ಇದೆ. ಅದರ್ಥ ಇವತ್ತು ಏನಾಗೈತಿ, ಸಾಕಷ್ಟು ಅನುಕೂಲತೆಗಳು ಆಗ್ಯಾವಂದ್ರೂ ಸಹಿತ ಬಹಳ ಸಾಕಷ್ಟು ವ್ಯವಸ್ಥೆಗಳು ಆಗ್ಯಾವ. ಸರ್ಕಾರ ಇವತ್ತು ಸೈನಿಕರ ಕಷ್ಟ ನೋಡ್ಕೊಂಡು ಇವತ್ತು ಪ್ರಧಾನಮಂತ್ರಿ ಆದವರು ಅವರು ಬಹಳ ಹೋಗಿ ಅವರೇನಿಲ್ಲ ಅಲ್ಲಿ ಹೋಗಿ ಭೇಟಿಯಾಗುವಂತ ಒಂದು ಕೆಲಸಗಳು ನಡೆದಾವ. ಆದ್ರೆ ಅಲ್ಲಿ ಹೇಳಿದಾಗ ಅವ್ರ ಸೈನಿಕರು ಅವ್ರಿಗೆ ನೆಮ್ಮದಿ ತಿನ್ನಕ್ಕೆ ಸಾಧ್ಯಲ್ಲ. ಅದು ನೋಡಿದ್ರೆ ಅವ್ರು ಎಲ್ಲ ಅವ್ರ ಟ್ರೈನಿಂಗ್ ಕಳಿಸ್ತಾವ ಅಂದ್ರೆ ಏನ್ ಬಾಳ ಓಡಿಸ್ತಾವು, ಹೇಗೆ ಓಡಿಸ್ತಾವು, ಏನ್ ಬಿಡ್ತಾವು ಅವ್ರು ಟೆಂಟ್ ಹೇಳಿಲ್ಲ. ಬರೋ ವಾಟರ್ ಅವ್ರು ಭೇಟಿಗೆ ಮಾಡಿದ್ರೆ ಒಂದು ಸ್ವಲ್ಪ ಅಲರ್ಟ್ ಮಾಡಿ ಯಾಕ್ರಿನಾಗಿ ಅಲ್ಲಿನಲ್ಲಿ ಕೊಟ್ಟು ಇಂಥ ಇದ್ರಾಗ ಅವರೆಲ್ಲ ಮಾಡಿ ಇವೊಂದು ಬಂದಾಗ 100ಕ್ಕೂ ನಾವು ಸೈನಿಕರು ಇವತ್ತ ಗೌರವ ಕೊಡುವಂತ ಕೆಲಸ ಅಲ್ಲಿಂದ ನಡೆಯುದು. ಈಗ ಅಲ್ಲೆಲ್ಲಿ ಎಲ್ಲಿ ಹುತಾತ್ಮರಾಗಿ ಬಂದಾಗ ಅವ್ರ ತ್ಯಾಜ್ಯಗಳು ಇರ್ತಾವ, ಎಲ್ಲ ಆಗ್ಯಾವ. ಅದೇ ರೀತಿ ನಾನು ಇವತ್ತಾದ ಸಹಿತ ಅವರು ಅಲ್ಲಿ ದಿವಸದಾಗ ಇನ್ನು ಅಕ್ಕಪಕ್ಕದಾಗ ಇರ್ತಿಲ್ಲ. ಅವ್ರ ಅಕ್ಕಪಕ್ಕದಾಗೆ ಅದೇ ರೀತಿ ಅವ್ರ ಸೈನಿಕರು ನಮ್ಮ ಮನೆಗೆ ಇಟ್ಕೊಂಡ ಸೈನಿಕ ಹೋಗಿದ್ದ ಅವ್ರ ಕುಟುಂಬ ನಾವೆಲ್ಲ ಅನ್ಕೋತೀವಿ. ನಾವೆಲ್ಲ ನೀವು ಯಾರಾದ್ರೂ ನಿಮ್ಮ ಮಕ್ಕಳಿದ್ರ ನಿಮ್ಮ ಮಕ್ಕಳು ಏನ್ ಆಗ್ಬೇಕು ಅಂತ ನೀವು ಕೇಳಿದಾಗ ನೀವೇನ್ ಹೇಳ್ತೀರಿ? ನನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ಬೇಕು ಅಂತ ಬಯಸ್ತೀರಿ. ಯಾರಾದ್ರೂ ಹೇಳ್ತೀರ ನನ್ನ ಮಗ ವೀರ ಯೋಧನ ಆಗ್ಬೇಕು, ಸೈನಿಕ ಆಗ್ಬೇಕು, ಆರ್ಮಿ ಒಳಗೆ ಹೋಗ್ಬೇಕು ಅಂತೇಳಿ ಯಾರಾದ್ರೂ ಬಯಸ್ತೀರ? ಎಲ್ಲೋ 100ಕ್ಕೆ ಒಬ್ಬರು ಅಷ್ಟೇ. ಆದ್ರೆ ಅವರು ಮಾಡಿದಂತಹ ಒಂದು ಸಾಧನೆಯನ್ನ ನಾವು ಎಷ್ಟು ಕೊಂಡಾಡಿದ್ರು ಕೂಡ ಅದು ಕಡಿಮೆ. ಅಂತಹ ದೇಶ ಸೇವೆಯನ್ನ ಮಾಡಿರ್ತಕ್ಕಂತಹ ದೀಪಕ್ ಅವರು ಇವತ್ತು ಅವ್ರು ಮಾತಾಡೋದು ಕಡಿಮೆ. ನೋಡು, ವೇದಿಕೆಗಳಿಗೆ ಅದ ಹೇಳಿದ ನಿಮ್ಮ ವೈಯಕ್ತಿಕವಾಗಿ ಅದೇನು ಕೆಲಸ ಮಾಡಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾತಾಡಬೇಕು ಅಂತಂದಾಗ ಅವ್ರು ಬಹಳ ಮಾತಾಡಕ್ಕೆ ಹೋಗಿಲ್ಲ. ಅದಕ್ಕಾಗಿ ಕಾವ್ಯಾನಂದರು ಒಂದು ಮಾತು ಹೇಳ್ತಾರೆ, ವಿದ್ಯೆ ಬಂತು, ವಿನಯ ಹೋಯಿತು, ಬುದ್ಧಿ ಬಂತು, ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು, ವಿವೇಚನೆ ಹೋಯಿತು, ಬೋಧನೆ ಬಂತು, ಸಾಧನೆ ಹೋಯಿತು, ಮಾತು ಬಂತು, ಕೃತಿ ಹೋಯಿತು ಅಂತ ಹೇಳ್ತಾರೆ. ಆದ್ರೆ ಅವರು ಮಾತಾಡೋದು ಸಾಧನೆ ಅಲ್ಲ, ಸಾಧನೆಯೇ ಮಾತಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ದೀಪಕ್ ಅವರು ಅಂತಕ್ಕಂಥ ಮಾತನ್ನ ನಾವು ಅವಶ್ಯ ಜೀವನ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ಜನನೀ ಜನ್ಮ ಭೂಮಿ ವೆಚ್ಚ ಸ್ವರ್ಗಾದಪಿ ಗರಿ. ಅವ್ರು ಎಷ್ಟು ನೆನೆಸಿದ್ರು ಗುರುಗಳಿಗೆ ನನ್ನ ಸಂಸ್ಕಾರ, ದೀಪಕ್ ಅವರಿಗೆ ನನ್ನ ನಮಸ್ಕಾರ, ಹಿರಿಯರಿಗೆ
ನಿಮಗೆ ಯಾಕಂದ್ರೆ ಮೊದಲು ನಿಮಗೆ ನಮಸ್ಕಾರ ಮಾಡಬೇಕಾಗಿತ್ತು. ನೀವು ಎಲ್ಲ ಮಾಡಿ ಬಂದು ಎಷ್ಟು ಸೇವೆ ಮಾಡಿದ್ರೆ ಅಂದ್ರೆ ದೇಶ ಸೇವೆ ಅಂದ್ರೆ ದೇವರ ಸೇವೆಗಿಂತಲೂ ಇದು ನಿಮ್ಗೆ ದೊಡ್ಡ. ನಿಮ್ಗೆ ಎಷ್ಟು ಹೊಗಳಿದ್ರು ನಮ್ಮ ಬಾಯಿ ಸಹೋದರು ಕಮ್ಮಿ. ಎಷ್ಟು ತ್ಯಾಗ ಮಾಡಿದ್ರೆ ಅಂದ್ರೆ ನಾವು ಎಲ್ಲ ಸ್ವಲ್ಪ ತ್ಯಾಗ ಮಾಡೋದು, ನಿಮ್ಮಷ್ಟು ತ್ಯಾಗ ಜಗತ್ತಿನ ಯಾರು ಮಾಡಿದ್ರು. ಅದಕ್ಕೆ ನಿಮ್ಗೆ ಎಷ್ಟು ಹೊಗಳಾಗುತ್ತಿರೋ ನಮ್ಗೆ ಮುಗಿದಿಲ್ಲ. ಅದು ಭಗವಂತ ನಿಮ್ಗೆ ಎಲ್ಲರಿಗೂ ತಾಯಿಂದರಿಗೆ ನಿಮಗೆ ಅವ್ರ ಹೆಣ್ಣರು ಮಕ್ಕಳು ಮನೆಯಾಗ ಏನಾರ ಎಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಸಮಾಧಾನ ಕೊಟ್ಟು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಆನಂದ ಕೊಡ್ಲಿಕ್ಕೆ ಹೇಳಿ ಎರಡು ಮುಗಿಸಿ ಗುರುಗಳು ಮಾತಾಡೋರು.